ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಚಾನಲಿನ ಯಾರನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತು ಸಕೋಸ್ ಸೊಪ್ಪು ಸಾರು ಯಾವ ಥರ ಈಸಿಯಾಗಿ 5 ನಿಮಿಷದಲ್ಲಿ ಮಾಡೋದಂತ ಹೇಳ್ಕೊಡ್ತೀನಿ. ಫಸ್ಟು ಸಕೋಸ್ ಸೊಪ್ಪನ್ನ ತಂದು ಒಂದು ಕಟ್ ಎತ್ಕೊಂಡಿದ್ದೀನಿ, ಅದನ್ನು ಚೆನ್ನಾಗಿ ವಾಶ್ ಮಾಡಿ ಎತ್ಕೊಂಡಿದ್ದೀನಿ. ಆಮೇಲೆ ಒಂದು ಕುಕ್ಕರ್ ಎತ್ಕೊಂಡು ಒಂದು ಕುಕ್ಕರಲ್ಲಿ ನೀರು ಸ್ವಲ್ಪ ಹಾಕ್ಕೊಂಡು ಟೊಮೆಟೊ 2, ಆಲೂಗಡ್ಡೆ 2 ಮತ್ತು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಹಾಕ್ಕೊಂಡು ಸೊಪ್ಪೆಲ್ಲ ಹಾಕ್ಕೊಂಡು ಒಂಚೂರು ಉಪ್ಪು ಹಾಕ್ಕೊಂಡು ಅದನ್ನು ಮುಚ್ಚಿಕೋಣ. ಒಂದು ವಿಸಿಲ್ ಬೇಗ ಬೆಂದ್ಬಿಡುತ್ತೆ ಸಕೋಸ್ ಸೊಪ್ಪು. ಇಲ್ಲಾಂದರೆ 2 ವಿಸಿಲ್ ಬಂದರೆ ಸಾಕು. ಇವಾಗ ಓಪನ್ ಮಾಡಿ ನೋಡಿ ಬೆಂದಿದೆ. ಇವಾಗ ಸೊಪ್ಪು ನಾವು ಹಾಕಿರೋ ಪದಾರ್ಥಗಳೆಲ್ಲ ಆಲೂಗಡ್ಡೆ ಒಂದ್ಬಿಟ್ಟು ಇನ್ನೆಲ್ಲ ಮಿಕ್ಸಿಗೆ ಹಾಕೋಣ ನಾವು, ಯಾಕಂದರೆ ಆಲೂಗಡ್ಡೆ ತಿನ್ನೋವಾಗ ಸಿಕ್ಕಲಿ ಅಂತ ಅಷ್ಟೇ. ಇವಾಗ ಅದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡು ಬಂದರೆ ಇಲ್ಲಿ ಒಗ್ಗರಣೆಗೆ ಏನೇನು ಬೇಕು ನೋಡ್ಕೊಳ್ಳಿ, ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ಬನ್ನಿ ಇವಾಗ ಒಂದು ಸ್ಟವ್ ಮೇಲೆ ಒಂದು ಇದಿಕ್ಕೊಂಡು ಅದ್ರಿಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಕರಿಲೀಫು, ಸ್ವಲ್ಪ ಆನಿಯನ್, ಸ್ವಲ್ಪ ಬೆಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ರುಬ್ಬಿರೋ ಪೇಸ್ಟ್ನೆಲ್ಲ ಅದರಲ್ಲಿ ಹಾಕ್ಕೊಂಡು ನಿಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಅದನ್ನು ಸೇರಿಸ್ಕೊಂಡು ಮುಚ್ಚಿಕ್ಕಿ ಸ್ವಲ್ಪ ಕುದೀಲಿ ಸ್ವಲ್ಪ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರ್ಗಿಸ್ಬಿಟ್ಟು ಒಂದು ನಿಮಿಷ ಕುದಿಸಿದ್ರೆ ರೆಡಿನೇ ಆಗೋಗ್ಬಿಡುತ್ತೆ. ಆಮೇಲೆ ಆಲೂಗಡ್ಡೆ ನಾವು ಇಕ್ಕೊಂಡಿದ್ರಲ್ಲ ಅವಾಗೆ ಆಲೂಗಡ್ಡೆನ ಲಾಸ್ಟಲ್ಲಿ ಸೇರಿಸ್ಕೊಳ್ಳಿ, ಅದು ಬೆಂದಿದೆಯಲ್ಲ ಅದಕ್ಕೋಸ್ಕರ. ಇವಾಗ ಹಾಗೆ ಹೋಯ್ತು. ಬನ್ನಿ ಸರ್ವ್ ಮಾಡಿ ನೋಡೋಣ. ಅನ್ನದಲ್ಲಂತೂ ಸೂಪರಾಗಿದೆ. ಟಾಟಾ, ಬಾಯ್ ಬಾಯ್.